ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸನಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶಾರದಮ್ಮ ಗಂಗಹನುಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಎಎಸ್ ರಾಜಣ್ಣ ಅವರು ಬುಧವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಒಟ್ಟು 11 ಮಂದಿ ನಿರ್ದೇಶಕರು ಒಮ್ಮತದಿಂದ ಈ ಆಯ್ಕೆ ಮಾಡಿದ್ದು ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದರು. ಸಂಘದ 60 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅಧ್ಯಕ್ಷ ಸ್ಥಾನಕ್ಕೇರಿರುವುದು ಈ ಬಾರಿಯ ವಿಶೇಷವಾಗಿದ್ದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಶಾರದಮ್ಮ ತಮ್ಮನ್ನ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿ ಗ್ರಾಮಸ್ಥರ ಆಶಯದಂತೆ ಹೈನುಗಾರ ಸ್ನೇಹಿ ಆಡಳಿತ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ಇವತ್ತು ಪ್ರಪ್ರಥಮವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅವತ್ತಿಂದ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ಲರೂ ಹೆಂಗ್ ಸಹಕಾರ ಕೊಟ್ಟಿದ್ದೀರಾ ಊರ್ ಗ್ರಾಮಸ್ಥರು ಇನ್ ಮುಂದೆನೂ ನಮ್ಗೆ ಹಂಗೆ ಸಹಕಾರ ಕೊಡಿ. ಸಂಘದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಯೋಜನೆ ಏನಾದ್ರು ಹಾಕೊಂಡಿದ್ದೀರಾ? ಯೋಜನೆ ಹಾಕೊಂಡಿದೀವಿ, ಅದನ್ನ ಮಾಡಿ ಮುಂದಿನ ದಿನದಲ್ಲಿ ಮಾಡ್ಬೇಕು. ನೂತನ ಪದಾಧಿಕಾರಿಗಳ ಆಯ್ಕೆಯಿಂದ ಸಂತಸಗೊಂಡ ಗ್ರಾಮಸ್ಥರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಹೂಮಾಲೆ ಹಾಕುವ ಮೂಲಕ ಸಂಭ್ರಮಿಸಿದ್ರು. ಇದೇ ವೇಳೆ ಸಂಘದ ನಿರ್ದೇಶಕರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಪ್ರಪ್ರಥಮ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಶ್ರೀಮತಿ ಶಾರದಾ ಗಂಗನ್ಮೇನವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನೀವು ಎಲ್ಲ ಉಪಾಧ್ಯಕ್ಷರಾಗಿರೋದು ಉಪಾಧ್ಯಕ್ಷರಾಗಿ ಶ್ರೀಯುತ ರಾಜಣ್ಣವರು ಎಎಸ್ ರಾಜಣ್ಣವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ಎಲ್ಲ ಈ ಸಂಘದ ಸದಸ್ಯರು ಅತ್ಯಮೂಲ್ಯವಾದ ಕೊಡುಗೆಗಳನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದಿನ ದಿನದಲ್ಲಿ ನಮ್ಮ ಅರಸನಕುಂಟೆ ಗ್ರಾಮದ ಡೈರಿಯನ್ನು ಉನ್ನತೋಭಿವೃದ್ಧಿಗೆ ಮತ್ತು ಶ್ರೇಯೋಭಿವೃದ್ಧಿಗೆ ನಡೆಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥಿಸಿಕೊಳ್ತೇನೆ. ನಮ್ಮ ಅರಸನಕುಂಟೆ ಗ್ರಾಮದ ಎಲ್ಲ ಜನರಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಉಪಾಧ್ಯಕ್ಷರಿಗೂ ಅಷ್ಟೇ ಇದೇ ರೀತಿ ಎಲ್ಲ ಕಡೆನೂ ನಡ್ಕೊಂಡು ಒಳ್ಳೆ ಅರಸನಕುಂಟೆಗೆ ಶ್ರೇಯಸ್ಸನ್ನು ತಂದುಕೊಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಈ ಒಂದು ಸಹಕಾರ ಸಂಘದ ಏಳಿಗೆಯನ್ನು ನಮ್ಮ ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆಂದು ನಾವಿಬ್ಬರು ಹೇಳುತ್ತಾ ಈ ನನ್ನ 2 ಪುಟ್ಟ ಮಾತುಗಳನ್ನ ಮುಗಿಸುತ್ತೇನೆ. ಇವತ್ತು ಒಂದು ಸುದಿನ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಅರಸನಕುಂಟೆ ಡೈರಿ ಒಂದು ಹೆಚ್ಚು ಕಮ್ಮಿ ಒಂದು 35-40 ವರ್ಷ ಆಗಿದೆ ಬಂದು. ಇವತ್ತು ಮಹಿಳಾ ಅಂತ ಒಂದು ಅಧ್ಯಕ್ಷ ಸ್ಥಾನ ಇವತ್ತೇ ಸಿಕ್ಕಿರೋದು. ಅವರು ಆಗ್ಲೇ ಹೇಳಿದ್ದಾರೆ, ಏನು ನಮ್ಮ ಅನುದಾನಗಳು ಬರ್ತಾವೋ ತಗೊಂಬಂದು ನಮ್ಮೂರ್ನ ನಾನು ಒಳ್ಳೆ ಸೇವೆ ಮಾಡ್ತೀನಿ ಅಂತ. ಹಾಗೆ ಉಪಾಧ್ಯಕ್ಷರು ಹೇಳಿದ್ದಾರೆ. ಆಮೇಲೆ ನಮ್ಮೂರ್ನಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ದಳ ಬಿಜೆಪಿ ಅಂತ ಕಿತ್ತಾಟ ಇಲ್ವೇ ಇಲ್ಲ ನೋಡಿ. ಎಲ್ಲ ಒಗ್ಗೂಟವ್ರೆ, ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡೋದು. ನಾವು JDS ದಳ ಕಾಂಗ್ರೆಸ್ ಅನ್ನೋದು ಮಾತೇ ಇಲ್ಲ. ಪಕ್ಷಾತೀತವಾಗಿ ಬಾಬಣ್ಣವರು, KB ರಾಜಣ್ಣವರು, ಬಾಲಣ್ಣವರು, ಎಲ್ಲ ನಮ್ಮ ಶ್ರೀನಿವಾಸ್ ಅವರು, ಆಮೇಲೆ ನಮ್ಮ ಚೌಧರಿ ಅವರು ಎಲ್ಲರೂ ಸೇರಿ ಕಿತ್ಲಾಡ್ಬೇಡಿ ನೋಡಿ, ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂದವ್ರೆ. ಒಗ್ಗಟ್ಟಾಗಿ ಎಲ್ಲರೂ ಊರಿಂದ ಯಾವುದೇ ಒಂದು ತೊಂದರೆ ತಾಪತ್ರ ಇಲ್ದಿರ ಇವತ್ತು ಒಂದು ಹಬ್ಬನೇ ಆಚರಣೆ ಮಾಡ್ದಂಗೆ ಒಂದು ಯಾವುದೇ ಒಂದು ಗಲಾಟೆ ಗಾಬರಿ ಯಾವುದೇ ಇಲ್ಲ. 3 ಪಕ್ಷದವರು ಇದ್ದಾರೆ, ಬಟ್ ನಾವು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದೀವಿ. ಜನಪ್ರಿಯ ಶಾಸಕರ, ನೆಲಮಂಗಲ ಜನಪ್ರಿಯ ವಿಧಾನಸಭಾ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಈ ವರ್ಷ ಒಂದು 2 ಅದ್ಭುತವಾದಂತಹ ಈ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಘಟನೆ ನಡೀತು. ಮೊದಲನೇದು ಅರಸನಕುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾದಿಂದ ಇಲ್ಲಿಯವರೆಗೂ ಯಾವುದೇ ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿರಲಿಲ್ಲ. ಈ ದಿನ ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಅರಸನಕುಂಟೆ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಹೊಸದಾಗಿ ಒಬ್ಬ ನಾಮಿನಿ ಡೈರೆಕ್ಟರ್ ತಂದಿದ್ದೀವಿ. ಕರ್ನಾಟಕ ಸರ್ಕಾರದ ವತಿಯಿಂದ ನಾಮಿನಿ ಡೈರೆಕ್ಟರ್ ಆಗಿ ನಮ್ಮ ಶಿವಶಂಕರ್ ಎಸ್, ಬನ್ನಿ ಈ ಕಡೆ ಬನ್ನಿ, ಶಿವಶಂಕರ್ ಎಸ್
ಇವರು ನಾಮಿನಿ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಇದೇ ಪ್ರಪ್ರಥಮ ಇದು ಇವರು 5 ವರ್ಷನೂ ಮುಂದುವರಿತಾರೆ ಡೈರೆಕ್ಟರ್ ಆಗಿ. ಇಷ್ಟು ಹೇಳ್ತಾ ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಈ ಏನು ಮಂಡಳಿ ಇದೆ ಯಶಸ್ವಿಯಾಗಿ 5 ವರ್ಷ ಪೂರೈಸಿ ಅರಸಿನಗುಂಟೆ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಡೈರಿ ಅಭಿವೃದ್ಧಿ ಕಡೆಗೆ ನಡೆಯಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.